ದಿನಾಂಕ 25/2/2024ರಂದು ಬೆಂಗಳೂರು ಜಿಲ್ಲೆಯ ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮರ್ಸೂರು ಗ್ರಾಮದಲ್ಲಿ ಒಬ್ಬ ವಿಜಯ್ ಕುಮಾರ್ ಎಂಬಾತನನ್ನು ಬೆಳಗಿನ ಜಾವ 4 ಗಂಟೆಯ ಸಮಯದಲ್ಲಿ ಯಾರೋ ಆರೋಪಿತರು ಯಾವುದೋ ಒಂದು ಉದ್ದೇಶಕ್ಕೆ ಆತನನ್ನು ಮಚ್ಚಿನಿಂದ ಹೊಡೆದು ಸಾಯಿಸಿದ್ದಾರೆ ಅಂತೇಳಿ ಬಂದ ಒಂದು ದೂರಿನ ಆಧಾರದ ಮೇಲೆ ನಾವೆಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿ ಈತ ವಿಜಯ್ ಕುಮಾರ್ ಎಂಬುವನು 2017ರಲ್ಲಿ ಒಂದು ಮರ್ಡರ್ ಕೇಸ್ನಲ್ಲಿ ಜೈಲಿನಲ್ಲಿದ್ದು ಆಗಸ್ಟ್ 2023ರಂದು ಜೈಲಿನಿಂದ ಹೊರಗೆ ಬಂದು ಅದೇ ಗ್ರಾಮದಲ್ಲಿ ವಾಸವಾಗಿದ್ದ. ಆತನನ್ನು ಹಳೆಯ ದ್ವೇಷದಿಂದ ಒಂದು ಕೊಲೆ ಮಾಡಿರ್ಬೋದು ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ ಒಂದು ಕೊಲೆ ಪ್ರಕರಣವನ್ನು ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡಿಕೊಂಡಿದ್ವಿ. ಈ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡ ನಂತರ ನಮ್ಮ ತನಿಖಾಧಿಕಾರಿ ಮಹಾಜನ್ ಅವರ ನೇತೃತ್ವದ ತಂಡ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡುತ್ತಾ ಈ ಹಿಂದೆ ಏನು ಒಂದು ಪ್ರಕರಣದಲ್ಲಿ ಈ ಮೃತ ವಿಜಯ್ ಕುಮಾರ್ ಅರೆಸ್ಟ್ ಆಗಿದ್ದ ಆ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡಿ ಸ್ವಲ್ಪ ಡಿಟೇಲ್ ಆಗಿ ತನಿಖೆಯನ್ನು ಮಾಡಲಾಗಿ 2017ರಲ್ಲಿ ಒಬ್ಬ ಮನೋಜ್ ಅಲಿಯಾಸ್ ಬಬ್ಲು ಅಂತೇಳಿ ಈತನನ್ನು ಯಶವಂತ್ ಮತ್ತು ಇದೇ ವಿಜಯ್ ಕುಮಾರ್ ಇವರು ಇಬ್ಬರು ಸೇರಿಕೊಂಡು ಒಂದು ಹುಡುಗಿಯ ವಿಷಯ ಸಂಬಂಧಪಟ್ಟಂತೆ ಯಶವಂತ ಮತ್ತು ಮನೋಜ್ ಅವರ ವಿಚಾರ ಅವರಿಬ್ಬರ ನಡುವೆ ಜಗಳ ಆಗಿ ಆ ಒಂದು ವಿಚಾರಕ್ಕೆ ಇವರಿಬ್ಬರು ಸೇರಿ ಆತನನ್ನು ಕೊಲೆ ಮಾಡಿರ್ತಾರೆ. ಆ ಕೊಲೆಗೆ ಸಂಬಂಧಪಟ್ಟಂತೆ ಅತ್ತಿಬೇಲೆ ಠಾಣೆಯಲ್ಲಿ 2017ರಲ್ಲಿ ಪ್ರಕರಣ ದಾಖಲಾಗಿ ಆ ಪ್ರಕರಣದಲ್ಲಿ ಇಬ್ಬರು ಆರೋಪಿತರು ಯಶವಂತ್ ಮತ್ತು ವಿಜಯ್ ಕುಮಾರ್ ಎಂಬಾತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರ್ತಾರೆ. ಅಲ್ಲಿ ಜೈಲಿಗೆ ಕಳಿಸಿದ ಮೇಲೆ ಅವರ ಮೇಲೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಅದು 2023 ಆಗಸ್ಟ್ನಲ್ಲಿ ಅವರಿಬ್ಬರು ಆ ಒಂದು ಪ್ರಕರಣದಿಂದ ಖುಲಾಸೆಯಾಗಿ ಹೊರಗೆ ಬರ್ತಾರೆ. ಆ ಪ್ರಕರಣದಿಂದ ಹೊರಗೆ ಬಂದ ಮೇಲೆ ಯಶವಂತನ ಎಂಬಾತ ಬೇರೆ ಕಡೆ ಆತ ವಾಸವಾಗಿರ್ತಾನೆ. ಈ ವಿಜಯ್ ಕುಮಾರ್ ಎಂಬಾತ ಮಾತ್ರ ತನ್ನ ಸ್ವಂತ ಗ್ರಾಮ ಮರ್ಸೂರಿನಲ್ಲೇ ತಂದೆ ತಾಯಿಯವರ ಜೊತೆ ವಾಸವಾಗಿರ್ತಾನೆ. ಈ ನಡುವೆ ಆ ಹಿಂದೆ ಏನು ಮನೋಜ್ ಅಂತೇಳಿ ಏನೋ ಕೊಲೆಯಾಗಿತ್ತು, ಆತನ ತಮ್ಮ ಅರ್ಜುನ್ ಅಂತೇಳಿ ಆತ ತನಗೂ ಸಹಿತ ಈ ವಿಜಯ್ ಕುಮಾರ್ ಎಂಬಾತ ಜೈಲಿನಿಂದ ಬಿಡುಗಡೆಯಾಗಿ ತನಗೂ ಸಹಿತ ಕೊಲೆ ಮಾಡ್ಬೋದು ಅಂಥೇಳಿ ತನ್ನದೇ ಆದ ಒಂದು ತಂಡವನ್ನು ಕಟ್ತಾನೆ. 5-6 ಜನ ಹುಡುಗರನ್ನು ಸೇರಿಸ್ಕೊಂಡು ನನಗೆ ಇನ್ನು ಉಳಿಗಾಲವಿಲ್ಲ, ನನಗೆ ಇವರು ಹೊಡೆದು ಹಾಕ್ತಾರೆ ಅಂಥೇಳಿ ಒಂದು ಪ್ಲ್ಯಾನನ್ನು ಮಾಡಿ ಅವನ ಜೊತೆ ಇನ್ನೂ 6 ಜನನ ಒಂದು ಸೇರಿಸ್ಕೊಂಡು ಈ ಒಂದು ಕೊಲೆಗೆ ಕಳೆದ ಒಂದು 4 ತಿಂಗಳಿಂದ ಇವರು ಸ್ಕೆಚ್ ಮಾಡ್ತಾ ಇರ್ತಾರೆ. ಇವರು ಈ ಒಂದು ಸ್ಕೆಚ್ ಮಾಡ್ತಾ ಇರುವಾಗ ಯಾವ ಥರ ಈತನನ್ನು ಕೊಲೆ ಮಾಡಬೇಕಂತೇಳಿ ನಮಗೆ ಅದು ಒಂದು ಪ್ಲ್ಯಾನನ್ನು ರೂಪಿಸ್ಕೊಂಡು ಆವತ್ತಿನ ದಿನ ಒಂದು ಆಟೋ ಮತ್ತು 2 ಬೈಕ್ನಲ್ಲಿ ಒಟ್ಟು 7 ಜನ ಈ ಒಂದು ಕೊಲೆಯಾದ ಸ್ಥಳಕ್ಕೆ ಬರ್ತಾರೆ. ಅದರಲ್ಲಿ 2 ಜನ ವಾಚ್ ಮಾಡ್ತಾ ಇರ್ತಾರೆ. ಇನ್ನು ಉಳಿದವರು 3 ಜನ ಆಟೋದಲ್ಲಿ ಮತ್ತು 2 ಬೈಕ್ನಲ್ಲಿ ಬಂದು ಅದರಲ್ಲಿ ಒಬ್ಬ ಆರೋಪಿ ಮೊದಲಿಗೆ ಆತನ ಎಲ್ಲಿ ಮಲಗಿರ್ತಾನೆ ಆ ಒಂದು ಸ್ಥಳಕ್ಕೆ ಹೋಗಿ ಆತನನ್ನು ಎಬ್ಬಿಸ್ಕೊಂಡು ಬಂದು ಹೊರಗಡೆ ಬಂದು ಸುಮಾರು 4 ಗಂಟೆ ಬೆಳಗಿನ ಜಾವ 4 ಗಂಟೆಯ ಸಮಯದಲ್ಲಿ ಆತನಿಗೆ ಏಕಾಏಕಿ ಅಟ್ಯಾಕ್ ಮಾಡಿ 5 ಜನ ಸೇರಿ ಆತನನ್ನು ಮಚ್ಚಿನಿಂದ ಹೊಡೆದು ಕೊಲೆ ಮಾಡ್ತಾರೆ. ಅದಾದ ನಂತರ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾರೆ. ನಮ್ಮ ತಂಡ ತನಿಖೆಯನ್ನು ಮಾಡ್ತಾ ಇರುವಾಗ ಈ ಒಂದು ಮಾಹಿತಿಯನ್ನು ಆಧರಿಸಿ ಈ ಪ್ರಕರಣದಲ್ಲಿ ಎಲ್ಲ ಈಗಾಗಲೇ ಸದ್ಯದ ತನಿಖೆ ಪ್ರಕಾರ ಒಟ್ಟು 7 ಆರೋಪಿತರು ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಅದರ ಪ್ರಕಾರ ನಾವು ಈಗಾಗಲೇ ಅವರನ್ನು ಅರೆಸ್ಟ್ ಮಾಡಿ ಈಗ ಪೊಲೀಸ್ ಕಸ್ಟಡಿ ತೆಗೆದುಕೊಂಡಿದ್ವಿ. ಈ ಪ್ರಕರಣದಲ್ಲಿ ಇನ್ನೂ ಹಿನ್ನೆಲೆಯಾಗಿ ಕೆಲವೊಂದು ಆರೋಪಿತರು ಇದ್ದಾರೆ ಅಂತೇಳಿ ಕೆಲವೊಂದು ಮಾಹಿತಿ ಮೇಲೆ ತನಿಖೆಯನ್ನು ಮುಂದುವರಿತಾ ಇದೆ. ಆದಷ್ಟು ಬೇಗ ಉಳಿದವರನ್ನು ಸಹಿತ ನಾವು ಪತ್ತೆ ಮಾಡಿ ಅವರನ್ನು ಸಹಿತ ಕಾನೂನು ಕ್ರಮಕ್ಕೆ ನಾವು ಒಳಪಡಿಸ್ತೀವಿ. ಇದರಲ್ಲಿ ಆರೋಪಿತರ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಏನು ಪ್ರಮುಖ ಆರೋಪಿ ಅರ್ಜುನ್ ಇದ್ದಾನೆ, ಈತನ ಮೇಲೆ 2 ಡಕಾಯಿತಿ ಯತ್ನ ಪ್ರಕರಣಗಳು ಸಹಿತ ಸೇರಿದಂತೆ ಒಟ್ಟು 5 ಪ್ರಕರಣ ದಾಖಲಾಗಿದೆ. 2 ಸಿಂಪಲ್ ಹರ್ಟ್ ಕೇಸ್ನಲ್ಲಿ ಸಹಿತ ಈತ ಭಾಗಿಯಾಗಿದ್ದ. ಅದರ ಜೊತೆಗೆ ಇನ್ನೂ ಇಬ್ಬರು ಆರೋಪಿತರು, ಒಬ್ಬನು ಭಾಸ್ಕರ್ ಮತ್ತು
ಮಹೇಶ ಮತ್ತು ಸಂದೀಪ ಇವ್ರ ಮೇಲೆ ಸಹಿತ ಒಂದೊಂದು ಪ್ರಕರಣ ಇದೆ. ಸಂದೀಪನ ಮೇಲೆ ಒಟ್ಟು 2 ಪ್ರಕರಣ ಇದೆ. ಇವೆಲ್ಲ ಸಿಂಪಲ್ ಹರ್ಟ್ ಕೇಸ್, ಆ ಥರದ್ದು ರೈಟಿಂಗ್ ಕೇಸ್ ಪ್ರಕರಣಗಳು. ಇವರ ಮೇಲೆ ಯಾವುದೇ ರೌಡಿ ಶೀಟು ಠಾಣೆಗಳಲ್ಲಿ ಇಲ್ಲ. ಈ ಇತ್ತೀಚೆಗೆ ಇವರು ಅರ್ಜುನ್ ಜೊತೆ ಸೇರಿಕೊಂಡು ಈ ರೌಡಿ ಚಟುವಟಿಕೆಗಳಲ್ಲಿ ಓಡಾಡ್ತಾ ಇರುವುದು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ. ಇಲ್ಲ, ಅದು ಈಗ ನಾವು ಅರೆಸ್ಟ್ ಮಾಡಿದ್ದೀವಿ, ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದೀವಿ. ಇನ್ನೂ ಹೆಚ್ಚಿನದ ರೀತಿಯಲ್ಲಿ ನಾವು ಪೊಲೀಸ್ ಒಂದು ತನಿಖೆಯಲ್ಲಿ ಹೆಚ್ಚಿನ ವಿಷಯಗಳನ್ನು ಕಂಡುಕೊಳ್ಳೋದು ಇನ್ನೂ ಬಾಕಿ ಇದೆ. ಮುಖ್ಯವಾಗಿ ಹಿನ್ನೆಲೆಯಾಗಿ ಯಾರೆಲ್ಲ ನಿಂತಿದ್ದಾರೆ, ಫೈನಾನ್ಷಿಯಲ್ ಸಪೋರ್ಟ್ ಏನಾದರೂ ಯಾರಾದರೂ ಮಾಡಿದಾರಾ ಏನು, ಮತ್ತು ಇನ್ಯಾದರೂ ಬ್ಯಾಕಪ್ ಸಪೋರ್ಟ್ ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ತನಿಖೆ ನಡೀತಾ ಇದೆ. ಉಳಿದವರ ಬಗ್ಗೆ ಸಹಿತ ಆದಷ್ಟು ಬೇಗನೆ ನಾವು ಮಾಹಿತಿಯನ್ನು ಕಲೆ ಹಾಕಿ ಅವರನ್ನು ಸಹಿತ ಬಂಧಿಸುವ ಕ್ರಮವನ್ನು ನಾವು ಮಾಡ್ತೀವಿ. ಇಲ್ಲ, ಅಟೆಂಪ್ಟ್ ಮಾಡಿದ ಬಗ್ಗೆ ಯಾವುದೇ ಒಂದು ಪ್ರಕರಣ ನಮ್ಮ ಪೊಲೀಸ್ ಠಾಣೆಗೆ ಬಂದ ಅದರ ಮಾಹಿತಿ ತಿಳಿಸಿಲ್ಲ, ಮತ್ತು ಯಾವುದೇ ಪ್ರಕರಣನೂ ದಾಖಲು ಮಾಡಿಲ್ಲ. ಯಾವುದೇ ಒಂದು ಮಾಹಿತಿಯನ್ನು ಸಹಿತ ನಮಗೆ ತಲುಪಿಸಿಲ್ಲ. ಅವರಿಗೆ ಇದ್ದಿದ್ದ ಬಗ್ಗೆ ಅವರು ಯಾರ ಮುಂದೆ ಹೇಳಿಕೊಂಡಿದ್ದಾರೆ ಗೊತ್ತಿಲ್ಲ, ನಮ್ಮ ಗಮನಕ್ಕಂತೂ ಯಾವುದೇ ರೀತಿ ತಂದಿಲ್ಲ. ಹಂಗೇನಾದರೂ ತಂದಿದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಏನಾದರೂ ಕ್ರಮ ಜರುಗಿಸಬಹುದಾಗಿತ್ತೇನೋ. ಅವರ ಏನು ಮೃತ ಇದ್ದಾರೆ ಅವ್ರ ತಂದೆಯನ್ನು ಸಹಿತ ನಾವು ವಿಚಾರಿಸಿದ್ವಿ. ಅವರು ಸಹಿತ ಅವರಿಗೆ ಕೆಲವೊಂದು ಈ ಥರ ಆಗಬಹುದು ಅಂತೇಳಿ ಇತ್ತು ಅಂತೇಳಿ ಹೇಳ್ತಾರೆ, ಬಟ್ ವಿನಃ ನಮಗೆ ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟಿರೋದಿಲ್ಲ. ಬೆಳಗ್ಗಿನ ಜಾವ 4 ಗಂಟೆಗೆ ಅವನನ್ನ ಕರ್ಕೊಂಡ್ಬರೋದು ಯಾರು? ಅವ್ರು ಬೇಕಾಗಿರುತ್ತ ಸ್ನೇಹಿತರ? ಇಲ್ಲ, ಅವರಿಗೆ ಎಲ್ಲರೂ ಇದೇ ಆನೇಕಲ್ ಭಾಗದವರು ಇರೋದ್ರಿಂದ ಒಬ್ಬ ಅವನಿಗೆ ಸ್ವಲ್ಪ ಇದ್ದದ್ರಲ್ಲಿ ಕ್ಲೋಸ್ ಇದ್ದವನು, ಅವನಿಗೆ ಪರಿಚಯದವನು. ಆತನನ್ನು ಎಬ್ಬಿಸಿ 4 ಗಂಟೆಗೆ ಎಬ್ಬಿಸಿ ಇಲ್ಲೇ ಏನೋ ಒಂದು ಇದೆ ಬಾ ಅಂತೇಳಿ ಆ ಥರ ಕರೀತಾರೆ. ಅದನ್ನು ನಾವು ತನಿಖೆಯಲ್ಲಿ ಹೇಳ್ತೀವಿ. ಇನ್ನಷ್ಟು ಡಿಟೇಲ್ಡ್ ತನಿಖೆ ಮಾಡೋದು ಬಾಕಿ ಇದೆ, ಅದನ್ನು ನಂತರ ದಿನದಲ್ಲಿ ನಾವು ತಿಳಿಸ್ತೀವಿ. ಸರ್, ಯಾಕಂದ್ರೆ ಇವರಿಗೆ ಬ್ಯಾಕಪ್ ಇರುವಂತವರು ಮತ್ತೆ ಇದು ವ್ಯವಸ್ಥಿತವಾಗಿ ಮಾಡಿರುವಂತದ್ದು, ಇಷ್ಟು ದಿನ ಕೂಡ ಪ್ಲಾನ್ ಮಾಡ್ಕೊಂಡು ಕೂಡ ಆ ಒಂದು ಅನುಮಾನಗಳನ್ನ ಪೋಷಕರು ವ್ಯಕ್ತಪಡಿಸಿಲ್ಲ. ಇಲ್ಲ, ಪೋಷಕರು ಈಗ ಹಿಂಗಿರ್ಬೋದೇನೋ ಅಂತೇಳಿ ಅಂತಿದ್ರು ಅಂತ ಹೇಳ್ತಾರೆ. ಆಮೇಲೆ ಅವ್ರ ತಂದೆಯನ್ನು ಸಹಿತ ನಾವು ವಿಚಾರಿಸಲಾಗಿ ನಾವು ಮನೆಯಲ್ಲೇ ಇಟ್ಕೊಂಡಿದ್ವಿ, ಆತನಿಗೆ ಜಾಸ್ತಿ ಹೊರಗಡೆ ಬಿಡ್ತಾ ಇರಲಿಲ್ಲ, ಆತನಿಗೆ ಮದುವೆ ಮಾಡ್ಬೇಕಂತೇಳಿ ಯೋಚನೆ ಮಾಡಿದ್ವಿ ಅಂತೇಳಿ ಹೇಳಿದ್ರು ನಾವು ಮಾತಾಡಿದಾಗ. ಅವರಿಗೆ ಯಾವುದೇ ಥರದ ಅನುಮಾನದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲಿಲ್ಲ, ಮತ್ತು ಅವ್ರಿಗೆ ಅಂಥ ಅನುಮಾನ ಇದ್ದಂಗೆ ಇರಲಿಲ್ಲ ಅನ್ನಿಸ್ತದೆ. ಇನ್ನೊಬ್ಬ ಆರೋಪಿ ಮೇಲೆ ಒಂದ್ಸಲ ಏನೋ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅಂತೇಳಿ ಒಂದು ಮಾಹಿತಿ ಇದೆ. ಅದನ್ನು ಸಹಿತ ಇನ್ನೂ ಡಿಟೇಲ್ಡ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಏನು ಯಶವಂತ್ ಅಂತಿದ್ದಾನೆ ಆತನ ಬಗ್ಗೆನೂ ಸಹಿತ ಅದು ಯಾವಾಗಾಯಿತು ಏನಾಯಿತು ಅನ್ನೋದ್ರ ಬಗ್ಗೆ ಸಹಿತ ಅದನ್ನು ತನಿಖೆ ಮಾಡ್ತೀವಿ. ಅರ್ಜುನ ಒಬ್ಬ ಡ್ರಗ್ ಫೆಡ್ಲರ್, ಅಂದ್ರೆ ಗಾಂಜಾ ಫೆಡ್ಲರ್ ಕೂಡ ಅಂತ ಹೇಳ್ತಾರೆ ಸರ್, ಅದ್ರ ಬಗ್ಗೆ ಏನಾದರೂ ತಮಗೆ ಮಾಹಿತಿ? ಇಲ್ಲ, ಅದ್ರದ್ದು ಬಗ್ಗೆ ಯಾವುದೇ ಪ್ರಕರಣ ಅವ್ರ ಮೇಲೆ ದಾಖಲಾಗಿಲ್ಲ. ಇವನ್ ಕನ್ಸಂಪ್ಷನ್ ಕೇಸ್ ಸಹಿತ ನಮ್ಮಲ್ಲಿ ಯಾವುದೂ ದಾಖಲಾಗಿಲ್ಲ. ಬಟ್ ಅದರಲ್ಲಿ ಏನಾದರೂ ಇದ್ದ ಏನಂತೇಳಿ ಅದನ್ನು ಸಹಿತ ನಾವು ಪೊಲೀಸ್ ಕಸ್ಟಡಿಯಲ್ಲಿ ಇನ್ನಷ್ಟು ಹೆಚ್ಚಿನ ತನಿಖೆಯನ್ನು. ಹಣದ ಮೂಲ ಅದೇ ಏನೋ ಗಾಂಜಾ ಪೆಡ್ಲಿಂಗ್ ಮಾಡುವಂಥದ್ದು, ಸುತ್ತಮುತ್ತಲ ಇರ್ತಕ್ಕಂಥ ಹುಡುಗರಲ್ಲಿ ಅಲ್ಲಿ ಹತ್ರ ಇರ್ತಕ್ಕಂಥ ಅಲೈನ್ಸ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ. ಅಷ್ಟು ಮಾಹಿತಿಯನ್ನು ನಾವು ಇನ್ನೂ ಕಲೆ ಹಾಕ್ತಾ ಇದ್ದೀವಿ. ಈಗಿನ ತಾನೇ ನಾವು ಅರೆಸ್ಟ್ ಮಾಡಿದ್ದೀವಿ. ಇನ್ನು ನಮಗೆ 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಇದೆ. ಅದರಲ್ಲಿ ಇನ್ನೂ ಸಾಕಷ್ಟು ವಿಷಯಗಳನ್ನು ನಾವು ಕಲೆ ಹಾಕೋದು ಬಾಕಿ ಇದೆ. ತನಿಖೆ ಈಗ ಪ್ರಾರಂಭವಾಗಿದೆ. ಎಲ್ಲ ವಿಚಾರಗಳನ್ನು ಈಗೇನು ಡ್ರಗ್ಸ್ ಬಗ್ಗೆ ಇರ್ಬೋದು, ಅಥವಾ ಬೇರೆ ಬೇರೆ ಥರದಲ್ಲಿ ಆತನಿಗೆ ಯಾರು ಬ್ಯಾಕಪ್ ಮಾಡಿದ್ದಾರೆ, ಫೈನಾನ್ಷಿಯಲ್ ಸಪೋರ್ಟ್ ಬಗ್ಗೆ ಇರ್ಬೋದು, ಮತ್ತು ಇನ್ನೂ ಬೇರೆ ಎಲ್ಲ ಯಾವ್ಯಾವ ಪ್ರಕರಣದಲ್ಲಿದ್ದಾನೆ, ಇನ್ನು ಯಾರ್ಯಾರ ಜೊತೆ ಯಾವ್ಯಾವ ರೌಡೀಸ್ಗಳ ಜೊತೆ ಇವತ್ತು ಸಂಪರ್ಕದಲ್ಲಿದ್ದಾನೆ ಎನ್ನೋದ್ರ ಬಗ್ಗೆ ಸಹಿತ ನಾವು ಹೆಚ್ಚಿನ ಜಾಸ್ತಿ ಆಗೋಗಿದೆ. ಒಂದೇ 48 ಗಂಟೆಗಳ ಅಂತರದಲ್ಲಿ ಮೆಂಟಲ್ ಮಂಜ ಆಗ್ತಾನೆ, ನಂತರ ವಿಜಯ್ ಆಗ್ತಾನೆ. ಈ ರೀತಿ ಪ್ರಕರಣಗಳು ಪೊಲೀಸ್ನವರು ಇನ್ನೇನು ಲೋಕಸಭೆ ಚುನಾವಣೆಗಳು ಇರೋದ್ರಿಂದ ಸರ್, ಈ ರೌಡಿಗಳಿಗೆ ಎಡೆಮುರಿ ಕಟ್ಟೋದಕ್ಕೆ ಏನು? ಈಗ ನಾವು ಈ 2 ಘಟನೆಗಳ ಹಿನ್ನೆಲೆಯಲ್ಲಿ ಮತ್ತು ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ರೀತಿಯ ಪೂರ್ವ ತಯಾರಿನ ಕಳೆದ 1 ತಿಂಗಳಿಂದ ಮಾಡ್ತಾನೆ ಇದ್ದೀವಿ. ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ರೌಡಿಗಳನ್ನು ಗಡೀಪಾರು ಮಾಡಲಿಕ್ಕೆ ಮತ್ತು 4-5 ರೌಡಿಗಳ ಮೇಲೆ ಗುಂಡಾ ಆ್ಯಕ್ಟ್ ನಡೆಯಲ್ಲಿ ಸಹಿತ ಕ್ರಮ ಜರುಗಿಸಲಿಕ್ಕೆ ನಾವು ಈಗಾಗಲೇ ಸಾಕಷ್ಟು ಕ್ರಮವನ್ನು ವಹಿಸಿದ್ದೀವಿ. ಅದು ಫೈನಲ್ ಹಂತದಲ್ಲಿದೆ.
ಅದರ ಜೊತೆಗೆ ರೌಡಿಗಳ ಒಂದು ಚಟುವಟಿಕೆಗಳನ್ನ ನಾವು ಹತ್ತಿಕ್ಕಲಿಕ್ಕೆ 2 ದಿನಗಳ ಹಿಂದೆ ಒಂದು ರೌಡಿ ಪೆರೇಡನ್ನು ಸಹಿತ ಮಾಡಿದ್ವಿ. ಇನ್ನಷ್ಟು ನಮ್ಮದೇ ಆದ ಕೆಲವೊಂದು ಕಾರ್ಯತಂತ್ರವನ್ನು ರೂಪಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಠಿಣ ಕ್ರಮವನ್ನು ನಾವು ಯಾರು ಬಡ್ಡಿಂಗ್ ರೌಡಿಸಿದ್ದಾರೆ, ಪುಡಿ ರೌಡಿಸಿದ್ದಾರೆ, ಅಥವಾ ರಸ್ತೆಯಲ್ಲಿ ಲಾಂಗ್ ಇಟ್ಕೊಂಡು ಹೋಗೋದು, ಚಾಕುವನ್ನು ಗಾಡಿಯಲ್ಲಿ ಇಟ್ಕೊಂಡು ಹೋಗೋದು, ಈ ಥರ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಸಹಿತ ನಾವು ಮಾಹಿತಿ ಕಲೆ ಹಾಕ್ತೀವಿ. ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಅಂತೇಳಿ ಅದೊಂದು ಮಾಹಿತಿ ಇದೆ. ಆ ಸೋಷಿಯಲ್ ಮೀಡಿಯಾನ ಸಹಿತ ನಾವು ವಾಚ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಅಂತ ಆ್ಯಕ್ಟಿವ್ ಇದ್ದಾರೆ ಅವ್ರ ಮೇಲೆ ಸಹಿತ ನಾವು ಒಂದು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸಹಿತ ನಾವು ಈಗಾಗಲೇ ಸಾಕಷ್ಟು ಯೋಜನೆಯನ್ನು